ಹಾಯ್ ಎವ್ರಿವನ್, ವೆಲ್ಕಮ್ ಟು ದ ಎನ್.ಎಂ.ಇ ಟ್ರಿಯೋ ಚಾನಲ್. ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ. ನಾನು ಮಲೆನಾಡಿನ ಸ್ಪೆಷಲ್ ಕಳಲೆ ರೆಸಿಪಿನ ತೋರಿಸ್ತಾ ಇದ್ದೀನಿ. ಹೌದು, ಇದು ಮಳೆಗಾಲದ ಶುರುವಿನಲ್ಲಿ ಸಿಗುವಂಥದ್ದು. ಬಿದಿರು ಚಿಗುರುವಾಗ ಇದು ಮೊಳಕೆ ಆಗಿ ಸಿಗುವಂಥದ್ದು ಇದು. ನೋಡಿ, ಇದು ತುಂಬಾ ಹೆಲ್ತ್ ಬೆನಿಫಿಟ್ ಕೂಡ ಇದೆ. ಹಾಗೆ ಇದನ್ನ ಡೈರೆಕ್ಟ್ ಆಗಿ ಕೂಡ ತಿನ್ನಕ್ ಆಗಲ್ಲ, ಇದು ವಿಷ ಅಂತ ಹೇಳ್ತಾರೆ. ಸೊ ಅದಕ್ಕೆ ಇದನ್ನ ಕಟ್ ಮಾಡಿ ಈ ತರ ಎಲ್ಲ ಬಿಡಿಸಿ ಇದ್ರೊಳಗಡೆ ವೈಟ್ ಕಲರ್ ಸಿಗುತ್ತೆ. ಸೊ ಅದನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ 3 ದಿನ ನೀರಲ್ಲಿ ನೆನೆಸಿ ಆ 3 ದಿನನೂ ನೀರನ್ನ ಚೇಂಜ್ ಮಾಡಬೇಕು. ಸೊ ಕೊನೆ ದಿನ ಅದನ್ನ ಬೇಯಿಸಿ ಆ ನೀರನ್ನ ಚೆಲ್ಲಿ ಯೂಸ್ ಮಾಡೋವಂಥದ್ದು. ಸೊ ಈ ತರ ಪ್ರೊಸೀಜರ್ ಅಲ್ಲೇ ಮಾಡ್ಬೇಕು ಇದನ್ನ. ಹಾಗೆ ಇದನ್ನ ಪ್ರೆಗ್ನೆಂಟ್ ಇರೋರು ಕೂಡ ತಿನ್ನಬಾರ್ದು. ಮತ್ತೆ ಹಸುಗಳು ಕೂಡ ಆದಷ್ಟು ಈ ಬಿಡಿಸಿರುವಂತಹ ಸಿಪ್ಪೆಗಳನ್ನ ತಿಂದೇ ಇರೋ ಹಾಗೆ ನೋಡ್ಕೊಳ್ಳಿ. ಯಾಕಂದ್ರೆ ಅದು ಕೂಡ ತಿನ್ನಬಾರ್ದು, ಅದಕ್ಕೆ ಆರೋಗ್ಯಕ್ಕೆ ಹಾನಿಕರ ಅಂತ ಹೇಳ್ತಾರೆ. ಸೊ ಅದಕ್ಕೆ ಆದಷ್ಟು ಈ ಸಿಪ್ಪೆಗಳನ್ನ ಹಸುಗಳಿಗೆ ಸಿಗದೆ ಇರೋ ಹಾಗೆ ನೋಡ್ಕೊಳ್ಳಿ. ಹಾಗೆ ಇದರ ಖಾದ್ಯಗಳನ್ನ ಹೆಚ್ಚಾಗಿ ಮಲೆನಾಡಿನ ಕಡೆ ಜಾಸ್ತಿ ಮಾಡ್ತೀವಿ. ಅಂದ್ರೆ ಈ ಚಿಕ್ಕಮಂಗ್ಳೂರು, ಸಾಗರ, ಶಿವಮೊಗ್ಗ, ಮತ್ತೆ ಮಂಗಳೂರು, ಉಡುಪಿ, ಈ ಕಡೆ ಎಲ್ಲ ತುಂಬಾನೇ ಹೆಚ್ಚಾಗಿ ಮಾಡುವಂಥದ್ದು. ಕೇರಳದಲ್ಲೂ ತುಂಬಾನೇ ಹೆಚ್ಚಾಗಿ ಯೂಸ್ ಮಾಡ್ತಾರೆ ಇದನ್ನ. ನೋಡಿ, ಇದು ಬಿಡ್ಸಾಯ್ತಲ್ವಾ, ಇದನ್ನ ಇವಾಗ ನೀರ್ಗೆ ಹಾಕ್ತಾ ಇದೀನಿ. ಇದರಲ್ಲಿ ತುಂಬಾನೇ ಮಿನರಲ್ಸ್ ಮತ್ತೆ ವಿಟಮಿನ್ಸ್ ಎಲ್ಲ ಇದೆ ಅಂತ ಹೇಳ್ತಾರೆ. ಅಂದ್ರೆ ಐರನ್, ಕ್ಯಾಲ್ಸಿಯಂ ಎಲ್ಲ ಇದರಲ್ಲಿ ಹೆಚ್ಚಾಗಿ ಇದೆ. ಇದು ಹಾರ್ಟ್ ಪೇಷಂಟ್ ಕೂಡ ತಿನ್ಬೇಕು ಅಂತ ಹೇಳ್ತಾರೆ. ವರ್ಷಕ್ಕೆ ಒಂದ್ಸಲ ಆದ್ರೂ ತಿನ್ನೋದ್ರಿಂದ ತುಂಬಾನೇ ಒಳ್ಳೇದಿದೆ ಇದು. ನೋಡಿ, ಈ ತರ ಕಟ್ ಮಾಡ್ಕೊತಾ ಇದೀನಿ. ಹಾಗೆ ಇದು ನಿಮ್ಗೆ ಸ್ಟೋನ್ ಇರೋರು ಕೂಡ ಇದನ್ನ ಯೂಸ್ ಮಾಡ್ಬೇಕು. ಕಿಡ್ನಿ ಸ್ಟೋನು ಮತ್ತೆ ಹೊಟ್ಟೆಲಿ ಏನಾದ್ರು ಕೂದಲುಗಳಿದ್ರು ಕರಗುತ್ತೆ ಅಂತ ಹೇಳ್ತಾರೆ ಇದನ್ನ ತಿನ್ನೋದ್ರಿಂದ. ಇದೆಲ್ಲ ಪ್ರಾಕೃತಿಕವಾಗಿ ಸಿಗೋವಂಥದ್ದು, ನಾವೇನು ದುಡ್ಡು ಕೊಟ್ಟು ತರೋವಂಥದ್ದಲ್ಲ. ಸೊ ನೋಡಿ, ನಾವು ಮಲೆನಾಡಲ್ಲಿ ಇದನ್ನ ವರ್ಷಕ್ಕೆ ಒಂದ್ಸಲ ಯೂಸ್ ಮಾಡ್ತೀವಿ. ನೋಡಿ, ಈ ತರ ಕಟ್ ಮಾಡಿ ಇಟ್ಕೊಂತಾ ಇದೀನಿ ನಾನು ರೌಂಡ್ ಶೇಪ್ ಅಲ್ಲಿ. ನೋಡಿ, ದಪ್ಪ ದಪ್ಪ ಆಗಿ. ಇದನ್ನ ನೀವು ಆಮೇಲೆ ಬೇಕಾದ್ರೆ ಯಾವ ತರ ಬೇಕಾದ್ರೂ ಕಟ್ ಮಾಡಿ ಯೂಸ್ ಮಾಡ್ಕೋಬಹುದು. ನಾನು ಇವಾಗ ಕಟ್ ಮಾಡ್ತಿರೋದು ಪೀಸ್ ಆಗಿ. ಇದು ನಿಮ್ಗೆ ಉಪ್ಪಿನಕಾಯಿ ಹಾಕ್ಲಿಕ್ಕೆ ಬರುತ್ತೆ ನೋಡಿ, ಈ ತರ ಪೀಸ್ ಮಾಡಿದ್ರೆ ಉಪ್ಪಿನಕಾಯಿ ಹಾಕ್ಲಿಕ್ಕೆ ತುಂಬಾನೇ ಚೆನ್ನಾಗಾಗುತ್ತೆ ಇದು. ಇದು 3 ದಿನ ನೆನೆಸಿ ಆದ್ಮೇಲೆ ಉಪ್ಪು ನೀರ್ನ ಕಾಯಿಸಿ ಹಾಕಿಟ್ರೆ ನಿಮ್ಗೆ ಉಪ್ಪಿನಕಾಯಿನ ಹಾಕೋಬಹುದು. ನೋಡಿ, ಈ ತರ ಚಿಕ್ಕದಾಗಿ ಹೆಚ್ಕೊಂಡ್ರೆ ಇದು ಪಲ್ಯಗಳಿಗೆ ಬರುತ್ತೆ. ಪಲ್ಯ, ಸಾಸಿವೆ ಅಥವಾ ಹುಡುಪಲ್ಯ ಎಲ್ಲಾ ತರನು ಮಾಡ್ಬೋದು. ಸೊ ಆಯಾ ತರಕ್ಕೆ ಯಾವ್ಯಾವ ತರ ಬೇಕೋ ಆ ತರ ನಾನು ಹೆಚ್ಚಿಟ್ಕೊಂತಾ ಇದ್ದೀನಿ ಎಲ್ಲಾ ತರನು. ಅಂದ್ರೆ ನನಗೆ ಅದೇ ತರ ಬೇಕು, ಸೊ ಅದಕ್ಕೋಸ್ಕರ ನಾನು ಆ ತರ ಹೆಚ್ಚಿಟ್ಕೊಂತಾ ಇರೋದು. ನೋಡಿ, ಈ ತರ ತೆಳುವಾಗಿ ನಾನು ಸ್ಲೈಸ್ ಮಾಡ್ಕೊತಾ ಇದ್ದೀನಿ. ಇದು ಮಜ್ಜಿಗೆ ಸಾರುಗಳಿಗೆ ಅಥವಾ ನಿಮ್ಗೆ ಮಸಾಲಾ ಸಾರುಗಳಿಗೆ ತುಂಬಾನೇ ಚೆನ್ನಾಗಾಗುತ್ತೆ. ಅಂದ್ರೆ ಬೇಳೆ ಹಾಕಿ ಮಾಡೋ ಅಂಥದ್ದು, ಅದಕ್ಕೂ ಕೂಡ ತುಂಬಾ ಚೆನ್ನಾಗಾಗುತ್ತೆ. ಸೊ ಈ ತರ ಕಟ್ ಮಾಡಿ ಇಟ್ಕೊಂಡ್ರೆ ನಾನು ನನ್ಗೆ ಯಾವ ತರ ಬೇಕೋ ಆ ತರ ಕಟ್ ಮಾಡಿ ಇಟ್ಕೊಂತಾ ಇದೀನಿ. ನೋಡಿ, ಈ ತರ ಎಲ್ಲ ಕಟ್ ಮಾಡಿ ಇಟ್ಕೊಂಡಾಗ ನೀವು ಈಸಿಯಾಗಿ ಇದನ್ನ ಯೂಸ್ ಮಾಡ್ಕೋಬಹುದಲ್ವಾ ಎಲ್ಲಾ ತರನು. ಮತ್ತೆ ಇದರಲ್ಲಿ ಕುಡಿಯಿಂದ ಕೂಡ ಚಿಕ್ಕ ಚಿಕ್ಕ ಕುಡಿ ಇಟ್ಕೊಂಡಿದ್ದೀನಲ್ವಾ, ಅದರಿಂದ ಕೂಡ ಸಾಂಬಾರ್ ಮಾಡ್ಬೋದು. ಅದನ್ನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಈ ವಿಡಿಯೋದಲ್ಲಿ ನಾನು 2 ಖಾದ್ಯನ ತೋರಿಸ್ತಾ ಇದ್ದೀನಿ. ನೋಡಿ, ಇವಾಗ ನೀರಲ್ಲಿ ನೆನೆಸ್ತಾ ಇದ್ದೀನಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತ ಕಳ್ಳೆನ. ಕೆಲವರು ಇದನ್ನ ಅಕ್ಕಿ ತೊಳೆದಿರೋ ನೀರಲ್ಲಿ ನೆನೆಸ್ತಾರೆ, ಅದು ಕೂಡ ತುಂಬಾ ಒಳ್ಳೇದು. ಅದು ಯಾಕಂದ್ರೆ ಸುಟಿ ವಾಸನೆ ಹೋಗುತ್ತೆ ಅಂತ, ಮತ್ತೆ ವಿಷದ ಸ್ಮೆಲ್ ಕೂಡ ಅದು ಹೋಗುತ್ತೆ ಅಂತ. ಅದರಲ್ಲೂ ಕೂಡ ನೀವು ನೆನೆಸ್ಕೋಬಹುದು. ಆದ್ರೆ ಎವ್ರಿ ಡೇ ನೀವು ನೀರು ಚೇಂಜ್ ಮಾಡ್ತಾ ಇರ್ಬೇಕಾಗತ್ತೆ ಅದು ಕೂಡ. ನೋಡಿ, ಕುಡಿ ಕೂಡ ನಾನು ಅದರಲ್ಲೇ ನೆನೆಸ್ಕೊಂತಾ ಇದ್ದೀನಿ. ಹಾಗೆ ಕಟ್ ಮಾಡಿ ಇಟ್ಕೊಂಡಿರುವಂತ ಉಪ್ಪಿನಕಾಯಿಗೆ ಕಟ್ ಮಾಡಿ ಇಟ್ಕೊಂಡಿದ್ನಲ್ವಾ, ಸೊ ಅದನ್ನ ಕೂಡ ನೆನೆಸ್ಕೊಂತಾ ಇದೀನಿ. ನಾನು ಸಪ್ರೇಟ್ ಆಗಿ ನೆನೆಸ್ಕೊಂತಾ ಇದೀನಿ, ಯಾಕಂದ್ರೆ ಚಿಕ್ಕದು ದೊಡ್ಡದು ಸಪ್ರೇಟ್ ಆಗಿರ್ಬೇಕು, ತಕ್ಕೊಳ್ಳೋದು ಕಷ್ಟ ಆಗತ್ತಲ್ವಾ, ಅದಕ್ಕೇನೆ. ನೋಡಿ, ಸ್ಲೈಸ್ ನ ಕೂಡ ಇದಕ್ಕೆ ಹಾಕೊಂತಾ ಇದೀನಿ, ಈಸಿಯಾಗಿ ತಗೋಬಹುದು ಅಂತ. ಹಾಗೆ ಇದು 3 ಡೇಸ್ ಆಗಿದೆ ನೋಡಿ, ಇದು ನೆಂದಾಗಿದೆ. ಇದನ್ನ ನೀರ್ನ ಸಪ್ರೇಟ್ ಮಾಡ್ಕೋಬೇಕು. ನನಗೆ ಎಷ್ಟು ಬೇಕೋ ಅಷ್ಟು ತಗೊಂತೀನಿ ಇವಾಗ. ನೋಡಿ, ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನ ಇವಾಗ ತಗೊಂತಾ ಇರೋದು. ನಾನು ಇವಾಗ ಮಾಡ್ತಾ ಇರೋದು ಅಕ್ಕಿ ರೊಟ್ಟಿ ಜೊತೆಗೆ ಕಳಲೆ ಪಲ್ಯ, ಗ್ರೇವಿ ತರ ಮಾಡ್ತಾ ಇದ್ದೀನಿ, ರಸಪಲ್ಯ ಇದು. ಇದು 1 ಬೌಲ್ ಆಗೋಷ್ಟು ಕಳಲೆ ತಗೊಂಡಿನಿ, ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತದ್ದು. ಇದು ತುಂಬಾ ಉಷ್ಣ ಆಗಿರೋದ್ರಿಂದ ನೆನೆಸಿರುವಂತ ಕಡಲೆ ಕಾಳನ್ನ ಮತ್ತೆ ಹೆಸರು ಕಾಳನ್ನ ಯೂಸ್ ಮಾಡ್ಕೊಂತಾ ಇದೀನಿ. 1 ಬೌಲ್ ಆಗೋಷ್ಟು ನಾನು ಕಳಲೆ ತಗೊಂಡಿದ್ದೀನಿ. 2 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿರುವಂತದ್ದು, 5-6 ಬೆಳ್ಳುಳ್ಳಿ ತಗೊಂಡಿದ್ದೀನಿ ಮಸಾಲಕ್ಕೆ. ಹಾಗೆ 1 ಬೌಲ್ ಆಗೋಷ್ಟು ಹೆಸರು ಕಾಳು ನೆನೆಸಿರುವಂತದ್ದು, 1 ಬೌಲ್ ಆಗೋಷ್ಟು ಕಡಲೆ ಕಾಳು ನೆನೆಸಿರುವಂತದ್ದು, 1 ಬೌಲ್ ಆಗೋಷ್ಟು ಕಾಯಿ ತುರಿ ತಗೊಂಡಿದ್ದೀನಿ ಮಸಾಲಕ್ಕೆ. ನೋಡಿ, ಇವಾಗ ಮಸಾಲ ಮಾಡ್ಕೋಬೇಕು. ಸೊ ಅದಕ್ಕಿಂತ ಮುಂಚೆ ನಾನು ಇವಾಗ ಒಂದು ಕುಕ್ಕರ್ನ ಇಟ್ಕೊಂಡು ಒಲೆ ಮೇಲೆ 1 ಬೌಲ್ ಆಗೋಷ್ಟು ಕಳಲೆನ ಹಾಕೊಂಡು ಅದಕ್ಕೆ 1 ಬೌಲ್ ಆಗೋಷ್ಟು ನೀರ್ನ ಹಾಕ್ತಾ ಇದೀನಿ. ಇದಕ್ಕೆ ಉಪ್ಪು ಹಾಕ್ಬಿಟ್ಟು ಬೇಯ್ಲಿಕ್ಕೆ ಇಡ್ಬೇಕು. ನಾನು ಉಪ್ಪು ಹಾಕೋದನ್ನ ತೋರಿಸೋದನ್ನ ಮಿಸ್ ಮಾಡಿದೀನಿ, ಸಾರಿ, ಕ್ಯಾಪ್ಚರ್ ಮಾಡ್ಕೊಳ್ಳೋದನ್ನ. ನೋಡಿ, ಇದರ ಇವಾಗ 3 ವಿಷಲ್ ಹೊಡ್ಸ್ಕೊಂತೀನಿ. ಈ 3 ವಿಷಲ್ ಹೊಡೆದಾದ ನಂತರ ಅದು ಪ್ಲೆಷರ್ ಇಳಿದ್ಮೇಲೆ ನಾನು ಇವಾಗ ತೆಗಿತಾ ಇರೋದು. ನೋಡಿ, ಇದು ಬೆಂದಿದೆ. ಇವಾಗ ಈ ನೀರನ್ನ ನಾನು ಸಪ್ರೇಟ್ ಮಾಡ್ಕೊಂತೀನಿ, ಯಾಕಂದ್ರೆ ಈ ನೀರು ತುಂಬಾ ಕಹಿಯಾಗಿರುತ್ತೆ. ಅದಕ್ಕೆ ಇದನ್ನ ಸಪ್ರೇಟ್ ಮಾಡ್ಕೋಬೇಕು, ಅಂದ್ರೆ ಸೋಸ್ಕೋಬೇಕು.
ಇವಾಗ ನಾನು ಕಡಲೆಕಾಳು ಸ್ವಲ್ಪ ಗಟ್ಟಿಯಾಗಿರುತ್ತಲ್ವಾ, ಅದು ಸ್ವಲ್ಪ ಬೇಯಿಸ್ಕೊತಾ ಇದ್ದೀನಿ ನೋಡಿ. ಯಾಕಂದರೆ ಕಡಲೆಕಾಳು ಬೇಯೋದಿಲ್ಲ ಬೇಗ, ಅದಕ್ಕೇನೆ. ಅದು ಒಂದು ಸ್ವಲ್ಪ 1 ಅಥವಾ 2 ವಿಷಲ್ ಹೊಡೆಸ್ಕೊಂಡ್ರೆ ಸಾಕು. ಅದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಂಡು 1 ಅಥವಾ 2 ವಿಷಲ್ನ ಹೊಡೆಸ್ಕೊತೀನಿ. ಲಿಂಟ್ನ ಮುಚ್ಚಿ ಇವಾಗ ಪಕ್ಕಕ್ಕೆ ನಾನು ಎತ್ತಿಟ್ಕೊತಿದ್ದೀನಿ. ಹಾಗೆ ಮಸಾಲ ಮಾಡ್ಕೊಳ್ಳೋಕ್ಕೆ ಅಂದರೆ ರುಬ್ಕೊಳ್ಳೋದಕ್ಕೆ ಇವಾಗ ಒಗ್ಗರಣೆಗೆ ಒಂದು ಪ್ಯಾನ್ನ ಇಟ್ಕೊತಾ ಇದ್ದೀನಿ. ಆ ಪ್ಯಾನ್ಗೆ ಸ್ವಲ್ಪ 1-2 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಇವಾಗ 1 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿರೋಂಥದ್ದನ್ನ ಹಾಕ್ಕೊತಾ ಇದ್ದೀನಿ. 1-2-3 ಆಗುವಷ್ಟು ಬೆಳ್ಳುಳ್ಳಿನ ಹಾಕ್ಕೊತಾ ಇದ್ದೀನಿ. ಹಾಗೆ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತ ಟ್ರಾನ್ಸ್ಪರೆಂಟ್ ಆಗಿ ಅದಕ್ಕೆ ಇವಾಗ ಸ್ವಲ್ಪ ನಾನು ಅಚ್ಕಾರದ ಪುಡಿನ ಹಾಕ್ಕೊತಾ ಇದ್ದೀನಿ. 1 ಸ್ಪೂನ್ ಆಗುವಷ್ಟು ಅಚ್ಕಾರದ ಪುಡಿ, ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಹಾಗೆ 1 ಸ್ಪೂನ್ ಆಗುವಷ್ಟು ಮನೆಯಲ್ಲೇ ಮಾಡಿರೋಂಥ ಸಾಂಬಾರು ಪುಡಿನ ಹಾಕ್ಕೊತಾ ಇದ್ದೀನಿ. ಹಾಗೆ ನಾನು 1 ಕಪ್ ಆಗುವಷ್ಟು ಕಾಯಿ ತುರಿ ಇಟ್ಕೊಂಡಿದ್ನಲ್ವ, ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಕೊನೆಯದಾಗಿ ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕ್ಕೊತಾ ಇದ್ದೀನಿ. ಇದಕ್ಕೆ ತುಂಬ ಹುಣಸೆ ಹಣ್ಣು ಬೇಡ, ಯಾಕಂದರೆ ಅದು ನೆಂದಿರುತ್ತಲ್ವ, ಸ್ವಲ್ಪ ಹುಳಿ ಅಂಶ ಇರುತ್ತೆ ಅಂತ. ನೋಡಿ ಈ ಥರ ಫ್ರೈ ಮಾಡಿಕೊಂಡು ಇದನ್ನ ಪೇಸ್ಟ್ ಮಾಡ್ಕೋಬೇಕು ಇವಾಗ ಫೈನ್ ಆಗಿ. ಪೇಸ್ಟ್ ಆದ ನಂತರ ಇವಾಗ ನಾನು ಒಂದು ಗ್ಯಾಸ್ ಮೇಲೆ ನಾನು ಕುಕ್ಕರ್ನ ಇಡ್ತಾ ಇದ್ದೀನಿ ಪಲ್ಯ ಮಾಡ್ಕೊಳ್ಳೋದಕ್ಕೆ. ಫಸ್ಟ್ ಒಗ್ಗರಣೆ ಮಾಡಲಿಕ್ಕೆ ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಆ ಎಣ್ಣೆ ಕಾದ ನಂತರ ಸಾಸಿವೆನ ಹಾಕ್ಕೊತಾ ಇದ್ದೀನಿ. ಸಾಸಿವೆ ಸಿಡಿದ ನಂತರ 1-2-3 ಬೆಳ್ಳುಳ್ಳಿನ ಹಾಕ್ಕೊತಾ ಇದ್ದೀನಿ. ಹಾಗೆ 1 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿರೋದಿತ್ತಲ್ವಾ ಲಾಸ್ಟಲ್ಲಿ, ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ. ನೋಡಿ, 1 ಮಸಾಲಕ್ಕೆ ಹಾಕಿದ್ದೆ, 1 ಇಲ್ಲಿ ಹಾಕ್ಕೊಂಡಿದ್ದೀನಿ ಕಟ್ ಮಾಡಿ ಇಟ್ಕೊಂಡಂಥ ಈರುಳ್ಳಿನ. ಚೆನ್ನಾಗಿ ಈ ಥರ ಫ್ರೈ ಮಾಡಿಕೊಂಡು ಇದಕ್ಕೆ ಇವಾಗ ಕರಿಬೇವು 1-4-5 ಎಸಳಾಗುವಷ್ಟು ಕರಿಬೇವನ್ನ ಹಾಕ್ಕೊತಾ ಇದ್ದೀನಿ ನೋಡಿ. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡು ಬೇಯಿಸಿರುವಂಥ ಕಡಲೆಕಾಳನ್ನ ನಾನು ನೀರನ್ನ ತಕ್ಕೊಂಡು ಹಾಕಿದ್ದೀನಿ ನೋಡಿ. ಇದನ್ನು ಕೂಡ ಫ್ರೈ ಮಾಡ್ಕೋಬೇಕು ಎಣ್ಣೆನಲ್ಲಿ. ಹಾಗೆ ನಾನು ಇವಾಗ ಹೆಸರು ಕಾಳನ್ನ ಕೂಡ ಇವಾಗ ಹಾಕ್ತಾ ಇದ್ದೀನಿ. ಅದು ಬೇಗ ಬೆಂದೋಗ್ಬಿಡುತ್ತಲ್ವ, ಅದಕ್ಕೆ ಲೇಟಾಗಿ ಹಾಕ್ತಾ ಇದ್ದೀನಿ ನೋಡಿ. ಇದನ್ನ ಇವಾಗ ಹಾಕೋದ್ರಿಂದ ನಿಮಗೆ ತುಂಬ ಬೇಯಲ್ಲ ಅಂತ, ಇಲ್ಲ ಅಂದರೆ ಒಡೆದೋಗ್ಬಿಡುತ್ತೆ ಹೆಸರು ಕಾಳು ಬೇಗನೆ. ಅದಕ್ಕೇನೆ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಸ್ವಲ್ಪ ಹೊತ್ತು. ಈ ಥರ ಫ್ರೈ ಮಾಡ್ಕೊತ ಇವಾಗ ನಾನು 1 ಬೌಲ್ ಆಗುವಷ್ಟು ಕಡಲೆ ಬೇಯಿಸಿಟ್ಕೊಂಡಿದ್ನಲ್ವ, ಅದನ್ನು ಹಾಕ್ಕೊತಾ ಇದ್ದೀನಿ. ನೀರನ್ನ ಸಪ್ರೇಟ್ ಮಾಡಿ ಹಾಕ್ಕೊತಿರೋದು ನೋಡಿ ನಾನು ಇವಾಗ. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಅದೆಲ್ಲ ಹೊಂದ್ಕೋಬೇಕು ಅದೆಲ್ಲ ಒಗ್ಗರಣೆ ಜೊತೆಗೆ. ನೋಡಿ, ಇದೆಲ್ಲ ಮಿಕ್ಸ್ ಆದರೆ ಚೆನ್ನಾಗಾಗುತ್ತೆ, ಎಣ್ಣೆ ಎಲ್ಲ ಅದು ಹೊಂದ್ಕೊಳ್ಳೋದ್ರಿಂದ. ಇವಾಗ ನಾನು ರುಬ್ಬಿಟ್ಕೊಂಡಿರುವಂಥ ಖಾರನ ಹಾಕ್ತಾ ಇದ್ದೀನಿ ನೋಡಿ. ಅದನ್ನು ಕೂಡ ಹಸಿ ವಾಸನೆ ಹೋಗೋಷ್ಟು ನಾನು ಅದನ್ನು ಫ್ರೈ ಮಾಡಬೇಕು. ಫಸ್ಟು ನೀರು ಹಾಕೋಕ್ಕೂ ಮುಂಚೆ ಅದನ್ನು ಡ್ರೈ ಆಗಿ ನಾನು ಇವಾಗ ಫ್ರೈ ಮಾಡ್ಕೊತೀನಿ. ಯಾಕಂದರೆ ಆ ಕಳಲೆ ಎಲ್ಲ ಅದು ಸ್ವಲ್ಪ ಉಪ್ಪು ಖಾರ ಎಲ್ಲ ಹಿಡ್ಕೋಬೇಕು, ಅದಕ್ಕೇನೆ. ನೋಡಿ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು, ಅವಾಗ ಹಸಿ ವಾಸನೆ ಹೋಗುತ್ತೆ ಅಂತ. ಅಂದರೆ ನೀವು ತಕ್ಷಣ ನೀರು ಹಾಕ್ಬಿಟ್ರೆ ಅದು ಹಸಿ ವಾಸನೆ ಹೋಗೋಲ್ಲ, ಅದಕ್ಕೇನೆ. ಸೊ ಈಗ ನಾನು ನೀರನ್ನ ಅಂದರೆ ಜಾರು ತೊಳೆದಿರೋಂಥ ನೀರನ್ನ ಹಾಕ್ತಾ ಇದ್ದೀನಿ ನೋಡಿ. ಇದು ಸ್ವಲ್ಪ ಕುದಿತಾ ಬಂದಂಗು ನೋಡಿ, ಇವಾಗ ನಿಮಗೆ ಎಷ್ಟು ತೆಳು ಬೇಕೋ ಅಷ್ಟು ನೀರನ್ನ ಹಾಕೋಬೋದು. ನನಗೆ ಇದು ಮೀಡಿಯಮ್ ಆಗಬೇಕು, ಅಂದರೆ ರೊಟ್ಟಿಗಲ್ವಾ, ಸೊ ಮೀಡಿಯಮ್ ಆಗಬೇಕು ಅಂತ. ನಿಮಗೆ ತಿಕ್ಕಾಗಬೇಕು ಅಂದರೆ ಸ್ವಲ್ಪ ಗಟ್ಟಿಯಾಗೆ ಮಾಡ್ಕೋಬೋದು. ನೋಡಿ, ನಾನು ಮೀಡಿಯಮ್ ಆಗಿ ನಾನು ಇನ್ನೊಂದು ಸ್ವಲ್ಪ ನೀರನ್ನ ಮಿಕ್ಸ್ ಮಾಡಿಕೊಂಡೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. 1-1.5 ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ ನಾನು, ಯಾಕಂದರೆ ನಾನು ಕಡಲೆಗೆಲ್ಲ ಉಪ್ಪು ಹಾಕ್ಕೊಂಡಿದ್ನಲ್ವ, ಅದಕ್ಕೇ. ನೋಡಿ, ಇದು ಕುದ್ದಾಗಿದೆ. ಈಗ ಕೊನೆಯದಾಗಿ ನಾನು ಬೆಲ್ಲ ಹಾಕ್ಕೊತಾ ಇದ್ದೀನಿ. ಇದು ಬ್ಯಾಲೆನ್ಸ್ ಮಾಡುತ್ತೆ ಒಂದು ಸ್ವಲ್ಪ, ಅದು ಒಗ್ರಾಗಿರುತ್ತಲ್ವ, ಅದಕ್ಕೇನೆ. ನೋಡಿ, ಇದು ಚೆನ್ನಾಗಿ ಬ್ಯಾಲೆನ್ಸ್ ಮಾಡೋದ್ರಿಂದ ಲಾಸ್ಟ್ ನಿಮಗೆ ಬೆಲ್ಲ ಹಾಕೋದ್ರಿಂದನೇ ಟೇಸ್ಟ್ ಚೆನ್ನಾಗಿ ಬರೋದು. ನೋಡಿ, ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ತಾ ಇದ್ದೀನಿ ಫೈನಲ್ ಆಗಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಇದು ಪಲ್ಯ ರೆಡಿಯಾಗಿ ಹೋಗುತ್ತೆ ನೋಡಿ. ತುಂಬಾ ಚೆನ್ನಾಗಿರುತ್ತೆ, ರೊಟ್ಟಿಗಂತೂ ತುಂಬ ಚೆನ್ನಾಗಿರುತ್ತೆ. ನೀವು ರೈಸ್ಗೂ ಕೂಡ ತಿನ್ಬೋದು ಇದನ್ನು. ಇವಾಗ ನಾನು ರೊಟ್ಟಿ ಜೊತೆಗೆ ಸರ್ವ್ ಮಾಡ್ತಾ ಇದ್ದೀನಿ ನೋಡಿ. ರೆಡಿಯಾಗಿದೆ ಈ ಪಲ್ಯ ನೋಡಿ. ನಮ್ಮ ಮಲೆನಾಡಿನ ರೊಟ್ಟಿಗೆ ಒಂದು ಒಳ್ಳೆ ಕಡಲೆ ಪಲ್ಯ ಅಂದರೆ ಇದು ರಸಪಲ್ಯ, ಇದು ತುಂಬಾ ಚೆನ್ನಾಗಿರುತ್ತೆ. ಸೊ ಈ ಮಳೆ ಬರ್ತಾ ಇರ್ಬೇಕಾದ್ರೆ ಈ ಥರ ಪಲ್ಯ ಮಾಡ್ಕೊಂಡು ತಿಂತಾ ಇದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆ ಇನ್ನೊಂದು ಖಾದ್ಯ ಅಂದರೆ ಸಾಸಿವೆ. ಬನ್ನಿ ಈ ಥರ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ. ಇದು ಕೂಡ ರೊಟ್ಟಿಗೆ, ಅನ್ನಕ್ಕೆ ಅಂತೂ ತುಂಬ ಚೆನ್ನಾಗುತ್ತೆ, ಬಿಸಿ ಅನ್ನಕ್ಕೆ. ನೋಡಿ, ಆ ಸಾಸಿವೆ ಮಾಡಲಿಕ್ಕೆ ನಾನು 1 ಕಪ್ ಆಗೋಷ್ಟು ಕಾಯಿನ ತೊಗೊಂಡಿದ್ದೀನಿ, ಹಸಿ ಕಾಯಿ ತುರಿದಿರೋವಂಥದ್ದು. ಹಾಗೆ ನಾನು 1-2 ಆಗೋಷ್ಟು ಬೆಳ್ಳುಳ್ಳಿ ಎಸಳು, 1-3-4 ಮೆಣಸಿನ್ಕಾಯಿನ ಫ್ರೈ ಮಾಡಿ ಇಟ್ಕೊಂಡಿರೋವಂಥದ್ದು, ಅಂದರೆ ಹುರಿದಿಟ್ಕೊಂಡಿರೋವಂಥದ್ದು, 1/2 ಇಂಚಷ್ಟು ಶುಂಠಿ. ಹಾಗೆ ನಾನು ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊತಾ ಇದ್ದೀನಿ, 1 ಸ್ಪೂನ್ ಆಗೋಷ್ಟು. ಹಾಗೆ ಅದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಜೀರಿಗೆ, ಅಂದರೆ 1 ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕ್ಕೊತಾ ಇದ್ದೀನಿ ನೋಡಿ. ಇದೆಲ್ಲ ಹಾಕ್ಕೊಂಡು ನಿಮಗೆ ಚಟ್ನಿ ಥರ ರುಬ್ಕೋಬೇಕು, ಅಂದರೆ ಇದು ಫುಲ್ ಫೈನಾಗೆ ರುಬ್ಕೋಬೇಕು. ಇದು ಮೊಸರು ಹಾಕಿ ಮಾಡೋ ಅಂಥದ್ದು.
ನಾನು ಹೇಳಿದ್ನಲ್ವಾ ನಿಮಗೆ ರೈಸ್ಗೂ ಆಗುತ್ತೆ ಇದು. ನೋಡಿ ರುಬ್ಕೊಂಡು ಆಗಿದೆ ಇವಾಗ ಚಟ್ನಿ ಥರ. ಇದು ರೊಟ್ಟಿಗೂ ಕೂಡ ತುಂಬ ಚೆನ್ನಾಗಾಗುತ್ತೆ. ನಾವು ರೊಟ್ಟಿಗೂ ಯೂಸ್ ಮಾಡ್ತೀವಿ, ರೈಸ್ಗೂ ಯೂಸ್ ಮಾಡ್ತೀವಿ ಇದನ್ನ ನೋಡಿ. ನೋಡಿ ಇವಾಗ ಬೇಯಿಸಿರುವಂಥ ಕಡಲೆ ತೊಗೊಬಂದಿದ್ದೀನಿ. ಒಂದು ಅರ್ಧ ಬೌಲ್ ತೊಗೊಂಡಿದ್ದೀನಿ ಬೇಯಿಸಿಟ್ಕೊಂಡಿರುವಂಥ ಕಡಲೆ, ಉಪ್ಪು ಹಾಕಿ ಬೇಯಿಸಿಟ್ಕೊಂಡಿರುವಂಥದ್ದು. ನಾನು ತೋರಿಸಿದ್ನಲ್ಲ ಪ್ರೊಸೀಜರ್ ಎಲ್ಲ, ಸೊ ಅದೇ ಥರನ ಬೇಯಿಸಿಟ್ಕೊಂಡಿರುವಂಥದ್ದು. ಹಾಗೆ ಹಸಿ ಈರುಳ್ಳಿ, ಒಂದು ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥದ್ದನ್ನ ನಾನು ಹಾಕ್ಕೊತಾ ಇದ್ದೀನಿ. ಚಿಕ್ಕದಾಗಿ ಕಟ್ ಮಾಡಿರಬೇಕು. ಹಾಗೆ ಈ ರುಬ್ಬಿಟ್ಕೊಂಡಿರುವಂಥ ಚಟ್ನಿನ ಹಾಕ್ಕೊತಾ ಇದ್ದೀನಿ ನೋಡಿ. ನೋಡಿ ಇದು ಮೊಸರು ಹಾಕಿ ಮಾಡ್ಕೊಳ್ಳೋ ಅಂಥದ್ದು ಇದು. ಅಂದರೆ ಮೊಸರು ಬೇಕು ಇದಕ್ಕೆ. ನೋಡಿ ಈ ಥರ ಎಲ್ಲ ಹಾಕ್ಕೊಂಡು ಚಟ್ನಿನ ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು ಅರ್ಧ ಕಪ್ ಆಗೋಷ್ಟು ನಾನು ಮೊಸರನ್ನ ತೊಗೊಂಡಿದ್ದೀನಿ. ತುಂಬ ಹುಳಿ ಮೊಸರು ಬೇಡ, ಅಂದರೆ ನೈಟ್ ಹೆಪ್ಪಾಕಿರುವಂಥ ಮೊಸರು ಅದು. ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಮಿಕ್ಸ್ ಮಾಡ್ಕೊಂಡಾಗಿದೆ ಇವಾಗ ನಾನು ಮೊಸರನ್ನ ನಾನು ಹಾಕ್ಕೊತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟೇ ಹಾಕ್ಕೊತಾ ಹೋಗಿ. ಒಂದೇ ಸಲ ಹಾಕ್ಕೊಂಡ್ರೆ ಹುಳಿ ಅನಿಸ್ಬಿಡುತ್ತೆ, ಅದಕ್ಕೇನೆ ನಿಮಗೆ ಅದ್ರದ್ದು ಟೇಸ್ಟೇ ಹೊರಟೋಗ್ಬಿಡುತ್ತೆ, ಮೊಸರು ಅನಿಸ್ಬಿಡುತ್ತೆ. ಸೊ ಅದಕ್ಕೆ ಸ್ವಲ್ಪ ಸ್ವಲ್ಪ ಹಾಕ್ಕೊತಾ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫಸ್ಟು. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಹೋದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಬೇಕು ಮೊಸರು ಅಂತ. ತುಂಬ ಮೊಸರು ಹಾಕ್ಕೊಬಿಟ್ರೆ ಆಮೇಲೆ ಅದರ ಮಸಾಲ ಎಲ್ಲ ಟೇಸ್ಟೇ ಹೊರಟೋಗ್ಬಿಡುತ್ತೆ, ಮೊಸರಷ್ಟೇ ತಿಂದಂಗೆ ಅನಿಸುತ್ತೆ. ಅದಕ್ಕೇ ನೋಡಿ ಇದಿಷ್ಟು ಹಾಕ್ಕೊಂಡು ಅರ್ಧ ಬೌಲ್ ಆಗೋಷ್ಟು ಹಾಕ್ಕೊಂಡು ಆಗಿದೆ ನಾನು ಇವಾಗ ಮೊಸರನ್ನ. ಹಾಗೆ ನಾನು ಜಾರು ತೊಳೆದಿರೋವಂಥದ್ದನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ನೋಡಿ ಈ ಥರ, ಅಂದರೆ ತುಂಬ ದಪ್ಪನೂ ಬೇಡ ತುಂಬ ತೆಳುನೂ ಬೇಡ. ನೋಡಿ ಈ ಥರ ಸಾಸಿವೆ ಅಂದರೆ ಇದಕ್ಕೆ ಇವಾಗ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ ಲಾಸ್ಟಲ್ಲಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಇವಾಗ ರೆಡಿಯಾಗಿದೆ. ಇದಕ್ಕೆ ನಾನು ಇವಾಗ ಒಂದು ಒಳ್ಳೆ ಒಗ್ಗರಣೆ ಕೊಡ್ತೀನಿ. ಒಗ್ಗರಣೆ ಕೊಡಲಿಕ್ಕೆ ಇಂಗಿನ ಒಗ್ಗರಣೆ ಇದು. ಒಗ್ಗರಣೆ ಹುಟ್ಟನ್ನು ಇಟ್ಕೊಂಡು ಇವಾಗ ಗ್ಯಾಸ್ ಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಆ ಎಣ್ಣೆ ಕಾದ ನಂತರ ನಾನು ಇವಾಗ ಸಾಸಿವೆ ಹಾಕ್ಕೊತಾ ಇದ್ದೀನಿ. ಸಾಸಿವೆ ಸಿಡಿದ ನಂತರ ನಾನು ಇವಾಗ ಇಂಗನ್ನ ಹಾಕ್ತಾ ಇದ್ದೀನಿ. ಹಾಗೆ ನಾನು ಕರಿಬೇವನ್ನ ಒಂದೆರಡು ಎಸಳು ಹಾಕೋಷ್ಟು ಹಾಕಿ ನೋಡಿ ಇದನ್ನ ಒಗ್ಗರಣೆ ಕೊಟ್ಬಿಟ್ರೆ ರೆಡಿ ಆಗುತ್ತೆ ಸಾಸಿವೆ. ಇದು ತುಂಬಾನೇ ಚೆನ್ನಾಗಿರುತ್ತೆ ರೊಟ್ಟಿ ಜೊತೆ, ಅನ್ನ ಜೊತೆ ಎಲ್ಲ. ಇದನ್ನ ನಾನು ರೊಟ್ಟಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ನೋಡಿ. ರೊಟ್ಟಿ ಜೊತೆ ತುಂಬಾ ಚೆನ್ನಾಗಿರುತ್ತೆ, ನಮಗೆ ಇಷ್ಟ ಆಗುತ್ತೆ ಕಾಂಬಿನೇಷನ್ ಇದು. ಇದನ್ನ ನೀವು ರೈಸ್ ಜೊತೆ ಬೇಕಾದ್ರೂ ತಿನ್ಬೋದು. ಹಾಗೆ ಇದರಲ್ಲಿ ಈ ಕಳಲೆಯಲ್ಲಿ ತುಂಬಾ ತರದ ವೆರೈಟೀಸ್ ಮಾಡ್ಬೋದು ಅಂತ ಹೇಳಿದ್ನಲ್ವಾ. ಸೊ ನೆಕ್ಸ್ಟ್ ನಾನು ವಿಡಿಯೋದಲ್ಲೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಯಾವ್ಯಾವ ತರ ವೆರೈಟೀಸ್ ಇದೆ ಇದರಲ್ಲಿ ಅಂತ. ನಾನು ನಿಮ್ಮ ಜೊತೆ ರೆಸಿಪೀಸ್ನೆಲ್ಲ ಶೇರ್ ಮಾಡ್ಕೊತೀನಿ, ಮಿಸ್ ಮಾಡ್ದೇನೆ ನೋಡಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.